ವೆಲ್ಕಮ್ ಬ್ಯಾಕ್. ಒಂದು ರೀತಿಯಲ್ಲಿ ದೀದಿ ಖೇಲ್ ಖತಮ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದ್ರೆ ಬಂಗಾಳದಲ್ಲಿ ಮುಸ್ಲಿಂ ಶಾಸಕನಿಂದ ಬಾಬ್ರಿ ಮಸೀದಿಗೆ ಶಂಕು ಹಾಕಲಾಗಿದೆ. ಇವತ್ತು 67% ಮುಸ್ಲಿಮರಿರುವಂತಹ ಮುರ್ಷಿದಾಬಾದ್ನಲ್ಲೇ ಅಡಿಗಾಲನ್ನು ಹಾಕಿದರು. ಮಮತಾ ಬ್ಯಾನರ್ಜಿ ವಿರುದ್ಧವೂ ಕೂಡ ಹುಮಾಯೂನ್ ಆರೋಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 37% ಮುಸ್ಲಿಮರಿದ್ದೀವಿ. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಮುರ್ಷಿದಾಬಾದ್ನಲ್ಲಿ ರಾಮ ಭಕ್ತರು ಮಂದಿರ ಕಟ್ಟಾರಂತೆ. ಮುಂದೆ ಆ ರಾಮ ಮಂದಿರವನ್ನು ಕೂಡ ನಾವು ಕೆಡುವುದು ಪಕ್ಕ ಅಂತ ಹೇಳಿದ್ದಾನಂತೆ. ನೇರವಾಗಿ ಹಿಂದೂಗಳಿಗೆ ಧಮಕಿ ಹಾಕಿದ ಹುಮಾಯೂನ್. ಎಲ್ಲೋದ್ರಪ್ಪ, ಇಷ್ಟು ದಿವಸ ಎಲ್ಲ ಧಮಕಿ ಆದವರಲ್ಲ, ಇವ್ರದ್ದು ಹಾಗೆ ಆಗ್ಬೋದು. ಹೊಸ ಪಾರ್ಟಿ ಕಟ್ಟೋದಾಗಿ ಹುಮಾಯೂನ್ ಕಬೀರ್ ಹೇಳಿದ್ದಾನೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 135 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವೆ. ಬಿಜೆಪಿ ಟಿಎಂಸಿ ಎರಡೂ ಪಕ್ಷಗಳ ವಿರುದ್ಧ ಹೋರಾಟವನ್ನ ಮಾಡುವೆ ಅಂತ ಹೇಳಿದ್ದಾನೆ. ಹುಮಾಯೂನ್ ಕಬೀರ್ ಮಾತು ಕೇಳಿ ಟಿಎಂಸಿ ಇವತ್ತು ಕಂಗಾಲಾಗಿದೆ. ಅಯ್ಯಯ್ಯೋ, ಬಿಟ್ಟು ಹೋಗುತ್ತಲ್ಲಪ್ಪ, ನಮ್ಮ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತಲ್ಲ ಅಂತ ಟಿಎಂಸಿ ಇವತ್ತು ಟೆನ್ಷನ್ ಅಲ್ಲಿದೆ. ಈಗಾಗಲೇ ಬಂಗಾಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಹುಮಾಯೂನ್ ಪಕ್ಷ ಅಖಾಡ ಕೇಳಿದ್ರೆ ದೀದಿಗೆ ಸಂಕಷ್ಟ, ಕಟಿಟ ಬುತ್ತಿ, ಮುಸ್ಲಿಮರ ಓಟ್ ವಿಭಜನೆ ಆಗುತ್ತೆ ಅಂತೇಳಿ ಹುಮಾಯೂನ್ ಪಾರ್ಟಿಯಿಂದಾಗಿ ಅದು ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮುಸ್ಲಿಂ ಓಟ್ ವಿಭಜನೆ ಆಗೋದ್ರೆ ಟಿಎಂಸಿಗೆ ದೊಡ್ಡ ಹೊಡೆತ ಅಲ್ಲ, ನೆಲ ಕಚ್ಚೋಗುತ್ತಲ್ಲ. ವೆಲ್ಕಮ್ ಬ್ಯಾಕ್. ಒಂದು ರೀತಿಯಲ್ಲಿ ದೀದಿ ಖೇಲ್ ಖತಮ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದ್ರೆ ಬಂಗಾಳದಲ್ಲಿ ಮುಸ್ಲಿಂ ಶಾಸಕನಿಂದ ಬಾಬ್ರಿ ಮಸೀದಿಗೆ ಶಂಕು ಹಾಕಲಾಗಿದೆ. ಇವತ್ತು 67% ಮುಸ್ಲಿಮರಿರುವಂತಹ ಮುರ್ಷಿದಾಬಾದ್ನಲ್ಲೇ ಅಡಿಗಾಲನ್ನು ಹಾಕಿದರು. ಮಮತಾ ಬ್ಯಾನರ್ಜಿ ವಿರುದ್ಧವೂ ಕೂಡ ಹುಮಾಯೂನ್ ಆರೋಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 37% ಮುಸ್ಲಿಮರಿದ್ದೀವಿ. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಮುರ್ಷಿದಾಬಾದ್ನಲ್ಲಿ ರಾಮ ಭಕ್ತರು ಮಂದಿರ ಕಟ್ಟಾರಂತೆ. ಮುಂದೆ ಆ ರಾಮ ಮಂದಿರವನ್ನು ಕೂಡ ನಾವು ಕೆಡುವುದು ಪಕ್ಕ ಅಂತ ಹೇಳಿದ್ದಾನಂತೆ. ನೇರವಾಗಿ ಹಿಂದೂಗಳಿಗೆ ಧಮಕಿ ಹಾಕಿದ ಹುಮಾಯೂನ್. ಎಲ್ಲೋದ್ರಪ್ಪ, ಇಷ್ಟು ದಿವಸ ಎಲ್ಲ ಧಮಕಿ ಆದವರಲ್ಲ, ಇವ್ರದ್ದು ಹಾಗೆ ಆಗ್ಬೋದು. ಹೊಸ ಪಾರ್ಟಿ ಕಟ್ಟೋದಾಗಿ ಹುಮಾಯೂನ್ ಕಬೀರ್ ಹೇಳಿದ್ದಾನೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 135 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವೆ. ಬಿಜೆಪಿ ಟಿಎಂಸಿ ಎರಡೂ ಪಕ್ಷಗಳ ವಿರುದ್ಧ ಹೋರಾಟವನ್ನ ಮಾಡುವೆ ಅಂತ ಹೇಳಿದ್ದಾನೆ. ಹುಮಾಯೂನ್ ಕಬೀರ್ ಮಾತು ಕೇಳಿ ಟಿಎಂಸಿ ಇವತ್ತು ಕಂಗಾಲಾಗಿದೆ. ಅಯ್ಯಯ್ಯೋ, ಬಿಟ್ಟು ಹೋಗುತ್ತಲ್ಲಪ್ಪ, ನಮ್ಮ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತಲ್ಲ ಅಂತ ಟಿಎಂಸಿ ಇವತ್ತು ಟೆನ್ಷನ್ ಅಲ್ಲಿದೆ. ಈಗಾಗಲೇ ಬಂಗಾಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಹುಮಾಯೂನ್ ಪಕ್ಷ ಅಖಾಡ ಕೇಳಿದ್ರೆ ದೀದಿಗೆ ಸಂಕಷ್ಟ, ಕಟಿಟ ಬುತ್ತಿ, ಮುಸ್ಲಿಮರ ಓಟ್ ವಿಭಜನೆ ಆಗುತ್ತೆ ಅಂತೇಳಿ ಹುಮಾಯೂನ್ ಪಾರ್ಟಿಯಿಂದಾಗಿ ಅದು ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮುಸ್ಲಿಂ ಓಟ್ ವಿಭಜನೆ ಆಗೋದ್ರೆ ಟಿಎಂಸಿಗೆ ದೊಡ್ಡ ಹೊಡೆತ ಅಲ್ಲ, ನೆಲ ಕಚ್ಚೋಗುತ್ತಲ್ಲ. ವೆಲ್ಕಮ್ ಬ್ಯಾಕ್. ಒಂದು ರೀತಿಯಲ್ಲಿ ದೀದಿ ಖೇಲ್ ಖತಮ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದ್ರೆ ಬಂಗಾಳದಲ್ಲಿ ಮುಸ್ಲಿಂ ಶಾಸಕನಿಂದ ಬಾಬ್ರಿ ಮಸೀದಿಗೆ ಶಂಕು ಹಾಕಲಾಗಿದೆ. ಇವತ್ತು 67% ಮುಸ್ಲಿಮರಿರುವಂತಹ ಮುರ್ಷಿದಾಬಾದ್ನಲ್ಲೇ ಅಡಿಗಾಲನ್ನು ಹಾಕಿದರು. ಮಮತಾ ಬ್ಯಾನರ್ಜಿ ವಿರುದ್ಧವೂ ಕೂಡ ಹುಮಾಯೂನ್ ಆರೋಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 37% ಮುಸ್ಲಿಮರಿದ್ದೀವಿ. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಮುರ್ಷಿದಾಬಾದ್ನಲ್ಲಿ ರಾಮ ಭಕ್ತರು ಮಂದಿರ ಕಟ್ಟಾರಂತೆ. ಮುಂದೆ ಆ ರಾಮ ಮಂದಿರವನ್ನು ಕೂಡ ನಾವು ಕೆಡುವುದು ಪಕ್ಕ ಅಂತ ಹೇಳಿದ್ದಾನಂತೆ. ನೇರವಾಗಿ ಹಿಂದೂಗಳಿಗೆ ಧಮಕಿ ಹಾಕಿದ ಹುಮಾಯೂನ್. ಎಲ್ಲೋದ್ರಪ್ಪ, ಇಷ್ಟು ದಿವಸ ಎಲ್ಲ ಧಮಕಿ ಆದವರಲ್ಲ, ಇವ್ರದ್ದು ಹಾಗೆ ಆಗ್ಬೋದು. ಹೊಸ ಪಾರ್ಟಿ ಕಟ್ಟೋದಾಗಿ ಹುಮಾಯೂನ್ ಕಬೀರ್ ಹೇಳಿದ್ದಾನೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 135 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವೆ. ಬಿಜೆಪಿ ಟಿಎಂಸಿ ಎರಡೂ ಪಕ್ಷಗಳ ವಿರುದ್ಧ ಹೋರಾಟವನ್ನ ಮಾಡುವೆ ಅಂತ ಹೇಳಿದ್ದಾನೆ. ಹುಮಾಯೂನ್ ಕಬೀರ್ ಮಾತು ಕೇಳಿ ಟಿಎಂಸಿ ಇವತ್ತು ಕಂಗಾಲಾಗಿದೆ. ಅಯ್ಯಯ್ಯೋ, ಬಿಟ್ಟು ಹೋಗುತ್ತಲ್ಲಪ್ಪ, ನಮ್ಮ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತಲ್ಲ ಅಂತ ಟಿಎಂಸಿ ಇವತ್ತು ಟೆನ್ಷನ್ ಅಲ್ಲಿದೆ. ಈಗಾಗಲೇ ಬಂಗಾಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಹುಮಾಯೂನ್ ಪಕ್ಷ ಅಖಾಡ ಕೇಳಿದ್ರೆ ದೀದಿಗೆ ಸಂಕಷ್ಟ, ಕಟಿಟ ಬುತ್ತಿ, ಮುಸ್ಲಿಮರ ಓಟ್ ವಿಭಜನೆ ಆಗುತ್ತೆ ಅಂತೇಳಿ ಹುಮಾಯೂನ್ ಪಾರ್ಟಿಯಿಂದಾಗಿ ಅದು ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮುಸ್ಲಿಂ ಓಟ್ ವಿಭಜನೆ ಆಗೋದ್ರೆ ಟಿಎಂಸಿಗೆ ದೊಡ್ಡ ಹೊಡೆತ ಅಲ್ಲ, ನೆಲ ಕಚ್ಚೋಗುತ್ತಲ್ಲ. ವೆಲ್ಕಮ್ ಬ್ಯಾಕ್. ಒಂದು ರೀತಿಯಲ್ಲಿ ದೀದಿ ಖೇಲ್ ಖತಮ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದ್ರೆ
ಬಂಗಾಳದಲ್ಲಿ ಮುಸ್ಲಿಂ ಶಾಸಕನಿಂದ ಬಾಬ್ರಿ ಮಸೀದಿಗೆ ಶಂಕು ಹಾಕಲಾಗಿದೆ. ಇವತ್ತು 67% ಮುಸ್ಲಿಮರಿರುವಂತಹ ಮುರ್ಷಿದಾಬಾದ್ನಲ್ಲೇ ಅಡಿಗಾಲನ್ನು ಹಾಕಿದರು. ಮಮತಾ ಬ್ಯಾನರ್ಜಿ ವಿರುದ್ಧವೂ ಕೂಡ ಹುಮಾಯೂನ್ ಆರ್ಭಟಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 37% ಮುಸ್ಲಿಮರಿದ್ದೀವಿ. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಮುರ್ಷಿದಾಬಾದ್ನಲ್ಲಿ ರಾಮ ಭಕ್ತರು ಮಂದಿರ ಕಟ್ಟಾರಂತೆ. ಮುಂದೆ ಆ ರಾಮ ಮಂದಿರವನ್ನು ಕೂಡ ನಾವು ಕೆಡುವುದು ಪಕ್ಕ ಅಂತ ಹೇಳಿದ್ದಾನಂತೆ. ನೇರವಾಗಿ ಹಿಂದೂಗಳಿಗೆ ಧಮಕಿ ಹಾಕಿದ ಹುಮಾಯೂನ್. ಎಲ್ಲೋದ್ರಪ್ಪ, ಇಷ್ಟು ದಿವಸ ಎಲ್ಲ ಧಮಕಿ ಆದವರಲ್ಲ, ಇವ್ರದ್ದು ಹಾಗೆ ಆಗ್ಬೋದು. ಹೊಸ ಪಾರ್ಟಿ ಕಟ್ಟೋದಾಗಿ ಹುಮಾಯೂನ್ ಕಬೀರ್ ಹೇಳಿದ್ದಾನೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 135 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವೆ. ಬಿಜೆಪಿ ಟಿಎಂಸಿ ಎರಡೂ ಪಕ್ಷಗಳ ವಿರುದ್ಧ ಹೋರಾಟವನ್ನ ಮಾಡುವೆ ಅಂತ ಹೇಳಿದ್ದಾನೆ. ಹುಮಾಯೂನ್ ಕಬೀರ್ ಮಾತು ಕೇಳಿ ಟಿಎಂಸಿ ಇವತ್ತು ಕಂಗಾಲಾಗಿದೆ. ಅಯ್ಯಯ್ಯೋ, ಬಿಟ್ಟು ಹೋಗುತ್ತಲ್ಲಪ್ಪ, ನಮ್ಮ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತಲ್ಲ ಅಂತ ಟಿಎಂಸಿ ಇವತ್ತು ಟೆನ್ಷನ್ ಅಲ್ಲಿದೆ. ಈಗಾಗಲೇ ಬಂಗಾಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಹುಮಾಯೂನ್ ಪಕ್ಷ ಅಖಾಡ ಕೇಳಿದ್ರೆ ದೀದಿಗೆ ಸಂಕಷ್ಟ, ಕಟಿಟ ಬುತ್ತಿ, ಮುಸ್ಲಿಮರ ಓಟ್ ವಿಭಜನೆ ಆಗುತ್ತೆ ಅಂತೇಳಿ ಹುಮಾಯೂನ್ ಪಾರ್ಟಿಯಿಂದಾಗಿ ಅದು ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮುಸ್ಲಿಂ ಓಟ್ ವಿಭಜನೆ ಆಗೋದ್ರೆ ಟಿಎಂಸಿಗೆ ದೊಡ್ಡ ಹೊಡೆತ ಅಲ್ಲ, ನೆಲ ಕಚ್ಚೋಗುತ್ತಲ್ಲ. ವೆಲ್ಕಮ್ ಬ್ಯಾಕ್. ಒಂದು ರೀತಿಯಲ್ಲಿ ದೀದಿ ಖೇಲ್ ಖತಮ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದ್ರೆ ಬಂಗಾಳದಲ್ಲಿ ಮುಸ್ಲಿಂ ಶಾಸಕನಿಂದ ಬಾಬ್ರಿ ಮಸೀದಿಗೆ ಶಂಕು ಹಾಕಲಾಗಿದೆ. ಇವತ್ತು 67% ಮುಸ್ಲಿಮರಿರುವಂತಹ ಮುರ್ಷಿದಾಬಾದ್ನಲ್ಲೇ ಅಡಿಗಾಲನ್ನು ಹಾಕಿದರು. ಮಮತಾ ಬ್ಯಾನರ್ಜಿ ವಿರುದ್ಧವೂ ಕೂಡ ಹುಮಾಯೂನ್ ಆರ್ಭಟಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 37% ಮುಸ್ಲಿಮರಿದ್ದೀವಿ. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಮುರ್ಷಿದಾಬಾದ್ನಲ್ಲಿ ರಾಮ ಭಕ್ತರು ಮಂದಿರ ಕಟ್ಟಾರಂತೆ. ಮುಂದೆ ಆ ರಾಮ ಮಂದಿರವನ್ನು ಕೂಡ ನಾವು ಕೆಡುವುದು ಪಕ್ಕ ಅಂತ ಹೇಳಿದ್ದಾನಂತೆ. ನೇರವಾಗಿ ಹಿಂದೂಗಳಿಗೆ ಧಮಕಿ ಹಾಕಿದ ಹುಮಾಯೂನ್. ಎಲ್ಲೋದ್ರಪ್ಪ, ಇಷ್ಟು ದಿವಸ ಎಲ್ಲ ಧಮಕಿ ಆದವರಲ್ಲ, ಇವ್ರದ್ದು ಹಾಗೆ ಆಗ್ಬೋದು. ಹೊಸ ಪಾರ್ಟಿ ಕಟ್ಟೋದಾಗಿ ಹುಮಾಯೂನ್ ಕಬೀರ್ ಹೇಳಿದ್ದಾನೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 135 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವೆ. ಬಿಜೆಪಿ ಟಿಎಂಸಿ ಎರಡೂ ಪಕ್ಷಗಳ ವಿರುದ್ಧ ಹೋರಾಟವನ್ನ ಮಾಡುವೆ ಅಂತ ಹೇಳಿದ್ದಾನೆ. ಹುಮಾಯೂನ್ ಕಬೀರ್ ಮಾತು ಕೇಳಿ ಟಿಎಂಸಿ ಇವತ್ತು ಕಂಗಾಲಾಗಿದೆ. ಅಯ್ಯಯ್ಯೋ, ಬಿಟ್ಟು ಹೋಗುತ್ತಲ್ಲಪ್ಪ, ನಮ್ಮ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತಲ್ಲ ಅಂತ ಟಿಎಂಸಿ ಇವತ್ತು ಟೆನ್ಷನ್ ಅಲ್ಲಿದೆ. ಈಗಾಗಲೇ ಬಂಗಾಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಹುಮಾಯೂನ್ ಪಕ್ಷ ಅಖಾಡ ಕೇಳಿದ್ರೆ ದೀದಿಗೆ ಸಂಕಷ್ಟ, ಕಟಿಟ ಬುತ್ತಿ, ಮುಸ್ಲಿಮರ ಓಟ್ ವಿಭಜನೆ ಆಗುತ್ತೆ ಅಂತೇಳಿ ಹುಮಾಯೂನ್ ಪಾರ್ಟಿಯಿಂದಾಗಿ ಅದು ಡಿವೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಮುಸ್ಲಿಂ ಓಟ್ ವಿಭಜನೆ ಆಗೋದ್ರೆ ಟಿಎಂಸಿಗೆ ದೊಡ್ಡ ಹೊಡೆತ ಅಲ್ಲ, ನೆಲ ಕಚ್ಚೋಗುತ್ತಲ್ಲ.